Welcome to everyone for Vision Master Academy 2025-26ನೇ ಸಾಲಿನ ಕರ್ನಾಟಕ ಟಿಇಟಿ ನೋಟಿಫಿಕೇಶನ್ ಇವತ್ತಿಂದ ಆಗಿದೆ. ಆ ವಿಷಯವಾಗಿ ನಾವು ಮಾತಾಡೋಣ. 2025-26ನೇ ಸಾಲಿಗೆ ಈ ಒಂದು B.Ed ಮಾಡಿದಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಅನ್ನು ಹಾಕಬಹುದು. ದಿನಾಂಕ 23/10/2025 ದಿನಾಂಕ 9/11/2025 ನಾವು ಏನ್ ಮಾಡಬಹುದು, ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಅಲ್ಲಿವರೆಗೆ ಅದಕ್ಕೆ ಟೈಮ್ ಕೊಟ್ಟಿದ್ದಾರೆ. ನಾವು ಪ್ರಮುಖವಾಗಿ KTET ಅಲ್ಲಿ ಎರಡು ಪತ್ರಿಕೆಗಳನ್ನ ನಾವು ನೋಡ್ತೀವಿ, ಪೇಪರ್ 1, ಪೇಪರ್ 2. ಈ ಪೇಪರ್ 1 1ನೇ ತರಗತಿಯಿಂದ ಹಿಡಿದು 5ನೇ ತರಗತಿವರೆಗೆ ಬೋಧಿಸುವ ಶಿಕ್ಷಕರಿಗಾಗಿ ಇರ್ತತಿ. ಆ ವಿಷಯವಾಗಿ ಭಾಷೆ 1 ಅಂದ್ರೆ ನಮ್ಮ ಮಾತೃಭಾಷೆ ಕನ್ನಡ ಆಗಿರ್ಬೋದು. ನೆಕ್ಸ್ಟ್ ಭಾಷೆ 2 ಇಂಗ್ಲಿಷ್, ಅದರಲ್ಲಿ 30 ಪ್ರಶ್ನೆ, ಇದರಲ್ಲಿ 30 ಪ್ರಶ್ನೆ. ಶಿಶು ಮನೋವಿಜ್ಞಾನ, ಇದರಲ್ಲಿ 30 ಪ್ರಶ್ನೆ. ನಂತರ ಗಣಿತದಲ್ಲಿ 30 ಪ್ರಶ್ನೆ, ಪರಿಸರ ಅಧ್ಯಯನ 30 ಪ್ರಶ್ನೆ, ಸಮಾಜ ಅಧ್ಯಯನ, ಗಣಿತ ಮತ್ತು ಪರಿಸರ, ಹೀಗೆ ಇದರ 60 ಪ್ರಶ್ನೆಗಳು. ಒಟ್ಟು 150 ಪ್ರಶ್ನೆಗಳು ಪೇಪರ್ 1 ನಲ್ಲಿ ನಮಗ ಕಂಡು ಬರ್ತದೆ. ಪತ್ರಿಕೆ 2 ಪೇಪರ್ 2 ಅಲ್ಲಿ ನಮಗ 6ರಿಂದ 8ನೇ ತರಗತಿವರೆಗೆ ಪಾಠ ಮಾಡ್ತಕ್ಕಂಥ, ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರಿಗೆ ಈ ಒಂದು ಪತ್ರಿಕೆ ಸಹಾಯ ಆಗತ್ತ. ನಮಗ TET ಕ್ಲಿಯರ್ ಆದ್ರೆ ಮಾತ್ರ CETಗೆ ಅವಕಾಶ ಇರುತ್ತೆ, ಇಲ್ಲ ಅಂದ್ರೆ ಅವಕಾಶ ಇಲ್ಲ. ಈಗ ನಮ್ಗೆ ಆಲ್ರೆಡಿ ಇತ್ತೀಚೆಗೆ ಶಿಕ್ಷಣ ಸಚಿವರು 18,500 ಶಿಕ್ಷಕರನ್ನು ನಾವು ತುಂಬಿಕೊಳ್ತೀವಿ ಅಂತ ಹೇಳಿದಾರ. ಹೀಗಾಗಿ ನಾವು ಈ TETಯನ್ನ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಐತಿ. ಆ ವಿಷಯವಾಗಿ ಇದರ ಒಂದು ಸಿಲೆಬಸ್ ಹೇಗಿರ್ತದೆ, 30 ಕಡ್ಡಾಯ ಭಾಷೆ 1, ಕಡ್ಡಾಯ ಭಾಷೆ 2 ಮತ್ತು ಶಿಶು ಮನೋವಿಜ್ಞಾನ, ಸೈಕಾಲಜಿ, ಗಣಿತ ವಿಜ್ಞಾನ, ಸಮಾಜ ವಿಜ್ಞಾನ, ಹೀಗೆ ಇಲ್ಲಿ ಕೂಡ ನಮಗೆ 150 ಪ್ರಶ್ನೆಗಳಿರ್ತವು. ನಂತರ ನಾವು ಪರೀಕ್ಷಾ ಶುಲ್ಕದ ಬಗ್ಗೆ ನೋಡೋಣ. ಪರೀಕ್ಷಾ ಶುಲ್ಕ ಎಕ್ಸಾಮ್ ಫೀ ಸಾಮಾನ್ಯ ವರ್ಗ 2A, 2B, 3A, 3B ಅವ್ರಿಗೆ ನಾವು ಪೇಪರ್ 1 ಅಷ್ಟೇ ಅಪ್ಲಿಕೇಶನ್ ಹಾಕಿದ್ರೆ 700 ರೂಪಾಯಿ ಇರ್ತತಿ. ಎರಡೂ ಪತ್ರಿಕೆಯನ್ನು ಅಪ್ಲೈ ಮಾಡಿದ್ರೆ 1,000 ಇರ್ತತಿ. ನೆಕ್ಸ್ಟ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ, ಈ ಒಂದು SC ಹಾಗೂ ST ಅಭ್ಯರ್ಥಿಗಳಿಗೆ 350 ಒಂದು ಪೇಪರ್ಗೆ ಇರ್ತತಿ. ಎರಡು ಪೇಪರನ್ನು ನಾವು ಅಪ್ಲೈ ಮಾಡಿದ್ರೆ 500 ರೂಪಾಯಿ ಇರ್ತತಿ. ಇಲ್ಲಿ ವಿಶೇಷ ಚೇತನ ಅಂದ್ರೆ ಈ ಬ್ಲೈಂಡ್ ಸ್ಟೂಡೆಂಟ್ಸ್ಗೆ, ಅಂಧ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರ್ತತಿ. ಅವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ಪರೀಕ್ಷೆ ಶುಲ್ಕ ಇರುವುದಿಲ್ಲ. ನೆಕ್ಸ್ಟ್ ಇದರ ಒಂದು ಪರೀಕ್ಷಾ ವೇಳಾಪಟ್ಟಿ, ಈ ದಿನಾಂಕ 7/12/2025 ಡಿಸೆಂಬರ್ 7ರಂದು ನಡೆಯುವ ಈ ಒಂದು TET ಪರೀಕ್ಷೆ ಭಾನುವಾರ ನಡೀತೈತಿ. ಆ ವಿಷಯವಾಗಿ ಪೇಪರ್ 1 ಇಲ್ಲಿ ಇದರ ಒಂದು ಪರೀಕ್ಷಾ ಸಮಯ ಮತ್ತು ಅದರ ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಪೇಪರ್ 2 ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಆದಷ್ಟು ಬೇಗ ನಾವು TETಯನ್ನ ಅಪ್ಲಿಕೇಶನ್ ಹಾಕೋದು ಮಾಡೋಣ. ಯಾಕಂದ್ರೆ ಲಕ್ಷಾಂತರ B.Ed ಅಭ್ಯರ್ಥಿಗಳು, ವಿದ್ಯಾರ್ಥಿಗಳು ಈ ಒಂದು TETಗಾಗಿ ಕಾಯ್ತಾ ಇದ್ರು. ಯಾಕಂದ್ರೆ ನಮಗ ಈಗ ನೆಕ್ಸ್ಟ್ ಬರ್ತಕ್ಕಂತಹ ಟೀಚರ್ಸ್ ಪೋಸ್ಟ್ಗೆ ಬಹಳ ಸಹಾಯಕಾರಿಯಾಗಿರ್ತತಿ TET. ಅದೇ ರೀತಿಯಾಗಿ ನಾವು ಪ್ರವೇಶ ಪತ್ರವನ್ನ ದಿನಾಂಕ 1/12/2025 ದಿನಾಂಕ 7 ಅಂದ್ರೆ ಆ ಪರೀಕ್ಷೆ ನಡೆಯುವವರೆಗೂ ನಮಗೆ ಅವಕಾಶ ಕೊಟ್ಟಿರ್ತತಿ. ಪರೀಕ್ಷೆಯ ಒಂದು ದಿನದವರೆಗೂ ನಮ್ಗೆ ಅವಕಾಶ ಇರ್ತತಿ. ಅಷ್ಟರಲ್ಲಿ ನಾವೇನ್ ಮಾಡಬೇಕು, ಈ ಒಂದು KRTET ಅವರು ಬಿಡುಗಡೆ ಮಾಡಿದಂತಹ ವೆಬ್ಸೈಟ್ ಅಲ್ಲಿ, ಇಲಾಖಾ ವೆಬ್ಸೈಟ್ ಅಲ್ಲಿ ಲಾಗಿನ್ ಅಲ್ಲಿ ನಾವು ಯೂಸರ್ ID ಮತ್ತು ಪಾಸ್ವರ್ಡ್ ಅನ್ನು ಹಾಕಿ ನಾವೇನ್ ಮಾಡಬಹುದು, ನಮ್ಮ ಒಂದು ಪ್ರವೇಶ ಪತ್ರವನ್ನ, ಹಾಲ್ ಟಿಕೆಟ್ ಅನ್ನ ನಾವು ತಗೊಳ್ಬಹುದು. ಹಾಗಾದ್ರೆ ನಾವು ನೀವೆಲ್ಲ ನೋಡಿದ್ವಿ, ದಿನಾಂಕ 7/12/2025 ಭಾನುವಾರ ಈ ಒಂದು KTET ಪರೀಕ್ಷೆ
ನಡೀತೈತಿ. ಆ ವಿಷಯವಾಗಿ ಆದಷ್ಟು ಬೇಗ ಎಲ್ಲರೂ ಅಪ್ಲಿಕೇಶನ್ ಹಾಕಿ ನಾವು ಸಾಧ್ಯವಾದಷ್ಟು TET ಅನ್ನು ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ವೆಲ್ಕಮ್ ಟು